Okay, let's go. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಪ್ರಜ್ವಲ್ಸ್ ವಿಡಿಯೋಗೆ ಸ್ವಾಗತ. ಈ ಗ್ಲಾಸ್ ಎಲ್ಲ ಕ್ಲಿಯರ್ ಸೈಡ್ ಗ್ಲಾಸ್ ಫ್ರಂಟ್ ಗ್ಲಾಸ್ ಕ್ಲಿಯರ್ ಇಲ್ಲ ಹೊಸದಲ್ಲ. ಇಲ್ಲಿ ಇವತ್ತು ಮನೆಯವರೆಲ್ಲ ಸೇರಿ ಒನ್ ಡೇ ಟ್ರಿಪ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತೀವಿ ಅಂತ ತೋರಿಸ್ತೀನಿ, ಮುಂದೆ ನೋಡ್ತಾ ಇರಿ. ಹಾಗೆ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮಗೆ. ಒನ್ ಡೇ ಟ್ರಿಪ್ಪಲ್ಲಿ ಇವತ್ತು ಟಿಬೇಟಿಯನ್ ಟೆಂಪಲ್ ಹೋಗ್ತಾ ಇದ್ದೀವಿ. ಆಮೇಲೆ ಅಲ್ಲಿಂದ ಟೈಮ್ ಆದರೆ ಭರಚುಕ್ಕಿ ಗಗನಚುಕ್ಕಿ ಎರಡೂ ವಿಸಿಟ್ ಮಾಡಿ ಬರ್ತೀವಿ. ಎಲ್ಲ ಪ್ರತಿಯೊಂದು ತೋರಿಸ್ತಾ ಇರ್ತೀನಿ. ಹೀಗೆ ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಸದಾ ಇರಲಿ. ಎಲ್ಲರೂ ನೋಡಿ ಈ ವಿಡಿಯೋನ, ಎಲ್ಲರೂ ಮಜಾ ಮಾಡಿ. ಅಲ್ಲ, ಇಲ್ಲಿ ಇದ್ರ ಬಗ್ಗೆ ಏನು ಹೇಳಿದ್ರೆ ಹೇಳು. ಪಾಯಿಂಟ್ ಟು ಬಿ ನೋಟೆಡ್. ತಮಿಳರಾದರೆ ಕರ್ನಾಟಕ ಸುತ್ತಬಾರ್ದ, ಸುತ್ತಬೇಕು. ಇನ್ನು ರೋಡ್ ಮಾತ್ರ ಅಧ್ವಾನ ಆಗ್ಬಿಟ್ಟೈತೆ ಫುಲ್ಲು. ಹರ್ಷಿತಾ, ನಾವು ಕೊಳ್ಳೇಗಾಲದ ಡಿವಿಯೇಷನ್ ತಗೊಂಡು ಮಹೇಶ್ವರನ ಬೆಟ್ಟಕ್ಕೆ ಬರೋ ಜಾಗದಲ್ಲಿ ಅನ್ನೂರಿಂದ ಸ್ವಲ್ಪ ಅರ್ಧ ದಾರಿ ಹಿಂದೆನೆ, ಇನ್ನ ತುಂಬಾ ದೂರ. ಕೊಳ್ಳೇಗಾಲದಿಂದ ಸ್ವಲ್ಪ ಒಂದು 5 ಕಿಲೋಮೀಟ್ರ್, 5 ಕಿಲೋಮೀಟ್ರ್ ಮುಂದೆ ಬಂದು ರೈಟ್ ತಗೋಬೇಕು. ಯಾವ್ದು ಟಿಬೇಟಿಯನ್ ಇದೇನಿದೆ ಹೋಗ್ತಾ ಇರೋ ಪ್ಲೇಸ್? ಯಾವ್ದು ನಾವು ಯಾವ್ದು ಸಿತ ಪ್ಲೇಸು ಹೋಗ್ತಾ ಇರೋದು? ಟಿಬೇಟಿಯನ್ ಟೆಂಪಲ್ಲು, ಇಡನ್ ಪ್ಲೇಸು. ತುಂಬ ಜನ ನೋಡೋರೆ, ನಮಗೆ ಗೊತ್ತಿಲ್ಲ ಅಷ್ಟೇ. ನಾವು ಫಸ್ಟ್ ಟೈಮು ನೋಡೋದ. ನಮ್ಗೆ ಇಡನ್ ಪ್ಲೇಸ್ ಆಗೋಗಿತ್ತಲ್ಲ, ನಾವು ಇದೇ ಈ ಕಡೆನೇ ಇಟ್ಕೊಂಡು ನಾವೇ ನೋಡಿಲ್ಲ. ವಿಡಿಯೋ ಆನ್ ಮಾಡಿರ್ಲಿಲ್ಲ ಅವಾಗಿಂದ. ಇಲ್ಲ ಅವಾಗಿಂದ ಮಾಡ್ತಾ ಇದ್ದೆ, ಇವಾಗ ಫ್ರಂಟ್ ಆನ್ ಮಾಡಿದಾಗ ಮಾಡಿದ್ದೆ. ಎಲ್ಲ ಫುಲ್ಲು ಸೋಲಾರ್ ಮಾಡವ್ರೆ, ಸೋಲಾರ್ ಪ್ಯಾನಲ್ಗಳು ಹಾಕೋರು ನೋಡಿ. ರೈಟ್ಗೆ ಲೆಫ್ಟ್ಗೆ. ರೋಡ್ ಮಾತ್ರ ಚೆನ್ನಾಗಿಲ್ಲ, ರೋಡ್ ಮಾತ್ರ ಕಷ್ಟ ಆಗ್ಬಿಟ್ಟೈತೆ. ಸ್ವಲ್ಪ ದೂರ ನೋಡೋಣ, ಇವಾಗ ಚೆನ್ನಾಗಿ ಕಾಣಿಸ್ತದ. ಎದ್ವಿಗ್ ಸೈಲೆಂಟ್ ಆಗಿರೋ. ಎಲ್ಲ ಟಿಬೇಟಿಯನ್ ಅವರೇ ಹೋಯ್ತವ್ರೆ. 15 ಕಿಲೋಮೀಟರ್ ಇದೆ. ನಂದು ಕನ್ನಡ ಸುಮ್ಮನೆ ಕನ್ನಡ ಮುರ್ಕಿರ್ದು ಹಾಕಿ ಇಲ್ಲಿ ವಾಪಸ್ ಹೋಗೋ ತನಕ ಅಟ್ಲೀಸ್ಟ್ ಆಮೇಲೆ ಬೇಕಂದ್ರೆ ಕೊಡ್ತೀವಿ. ಎಲ್ಲ ರಾಘವೇಂದ್ರ ರಾಜ್ಕುಮಾರ್ ತಾವ್ ಕಲ್ತು ಬಿಟ್ಲು. ಹಂಗೆ ಬರ್ಬೋದು. ಅದು ಅದೇ ಅಲ್ಲಿ ಬಸ್ ರೋಡ್, ಇಲ್ಲಿ ಬಸ್, ಹಿಂಗೆ ಬಸ್. ಅಲ್ಲೊಂದು ದೇವಸ್ಥಾನ ಇದೆ, 3 ಕಡೆನೂ ಐತೆ. ಸರಿ ನಡೀರಿ, ಫಸ್ಟ್ ಇದಕ್ಕೆ ಹೋಗೋಣ. ರೋಡ್ಗಳು ಹೋಗ್ಬೋದು. ಈಗ ನಾವು ಅದೇ ನಾವು ಆರ್ಚಿಂದ ಹಂಗೂ ಬರ್ಬೋದಾಗಿತ್ತು.
ಆಮೇಲೆ ಈಗ ನಾವು ಮೈಸೂರಿಗೆ ಹೋಗ್ಬೇಕು ಅಂದರೆ ಯಾವ ರೂಟಲ್ಲಿ ಹೋಗ್ಬೇಕು? ಸರ್ ಕೊಳ್ಳೇಗಾಲ ರೂಟ್ಲಿ ಹೋಗ್ಬೇಕು. ಕೊಳ್ಳೇಗಾಲ ರೂಟ್, ಇನ್ನು ಬೇರೆ ರೂಟ್ ಇಲ್ಲ. ಕೊಳ್ಳೇಗಾಲಕ್ಕೆ ಹೋಗಿ ಕೊಳ್ಳೇಗಾಲದಿಂದ ಈ ಕಡೆ ಹಾಂ, ಕೊಳ್ಳೇಗಾಲಕ್ಕೆ ಹೋಗಿ ಹೋಗ್ಬೇಕು. ಕೊಳ್ಳೇಗಾಲಕ್ಕೆ ಹೋಗೇ ಹೋಗ್ಬೇಕು. ಸರಿ ಆಯ್ತು. ಒಳ್ಳೆ ಪ್ಲೇಸಲ್ಲಿ ಮಾಡವ್ರೆ ಮಾತ್ರ. ರೋಹಿಣಿ ಸುಮ್ಮನೆ ತರಲೆ ಮಾಡೋದು, ಮಂಗ ಮಾಡೋದು ಎಲ್ಲಾನು. ಇನ್ನೂ ಏನೇನು ಕಟ್ತಾವ್ರೆ. ಮತ್ತು ಸೂಪರ್ ಆಗಿರೋ ಪ್ಲೇಸಲ್ಲಿ ಸೆಲೆಕ್ಟ್ ಮಾಡವ್ರೆ. ಜಾಗ ತಗೊಳ್ಳಿದ್ದಾಗ್ತಿದೆ. ಒಬ್ಬಳೇ ನಿಂತ್ಕೊಂಡು ಏನು ಸೌಂದರ್ಯ ಸವಿತಾ ಅವರೇ ಯಾಕೆ ಅರ್ಷಿತಾ? ನೋಡಿ ಅವ್ರ ದಾರಿ ಯಾಕಂದ್ರೆ ಬಂದವ್ರು. ಕ್ಲೋಸಿಂಗ್ ಟೈಮ್ಗೆ ಬಂದ್ವಾ? ಹಾಂ, ಓಪನ್ ಇದೆ ಅಲ್ವಾ? ಟೆಂಪಲ್ ವಿಸಿಟಿಂಗ್ ಅವರ್ಸ್ ವೀಕೆಂಡಲ್ಲಿ 6 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಸೈಲೆನ್ಸ್ ಮೇಂಟೈನ್ ಮಾಡಬೇಕಷ್ಟೇ. ವಾವ್, ಚೆನ್ನಾಗೈತೆ. ಎಲ್ಲಿ ನೋಡಿದ್ರು ಸೈಲೆಂಟ್. ಹೊರಗಡೆ ಬಂದಾಗ ಮಾತ್ರ ಮಾತಾಡಬೇಕಷ್ಟೆ. ಸೈಲೆನ್ಸ್ ಸೈಲೆನ್ಸ್ ಸೈಲೆನ್ಸ್. ಏನು ಇವ್ರದೇ ಒಂದು ದೇಶ ಮಾಡ್ಕೊಂಬಿಟ್ಟವ್ರಲ್ಲ ಇಲ್ಲಿ. ಈ ಜಾಗದಲ್ಲಿ ಬಂದು ಇಟ್ಕೊಂಡು ಜಾಗನ ಟಿಬೇಟಿಯನ್ಸ್ ಎಲ್ಲ ನೋಡು, ಮನೆಗಳು ಅವ್ರದ್ದೇ, ರೆಸ್ಟೋರೆಂಟು, ಹೋಟೆಲ್ಸು. ಹರ್ಷಿತಾ, ಇದೇನು ಫ್ಲವರ್ ಇದು? ಸ್ಕ್ಯಾನ್ ಮಾಡು ಗೂಗಲ್ ಮಾಡು, ಹಂಗೆ ನೋಡೋಣ ಏನು ಫ್ಲವರ್ ಅಂತ. ಮೂ 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 ಏನು ಅಂತ ಗೊತ್ತಾಯ್ತಲ್ವಲ್ಲ ಇದು. ಏನಾದ್ರು ಗೊತ್ತಿದ್ರೆ ಹೇಳಪ್ಪ ರೋಹಿಣಿ, ನೋಡಕ್ಕೆ ಚೆನ್ನಾಗೈತೆ, ಏನು ಅಂತ ಗೊತ್ತಾಯ್ತಾ ಇಲ್ಲ. ಏನು ಗೊತ್ತಾಯ್ತಾ? ಏನು ಗೊತ್ತಾಗಲ್ಲ, ಸುಮ್ಮನೆ ನೋಡ್ಬೇಕಷ್ಟೇ. ಏನಮ್ಮ ಹಂಗನ್ಬಿಟ್ಟೆ? ಅಲ್ಲಿ ಓಡ್ತಾ ನೋಡು. ಅದ್ರ ಮೇಲೆ ಏನು ಬರೆದಿದ್ದಾರೆ ಅಂತ ಏನಾರ ಗೆಸ್ ಮಾಡ್ತೀಯಾ?
ಒಂದು ವರ್ಡು ಅರ್ಥ ಆಗಲ್ವಾ? ಇಲ್ಲ ಫೋಟೋ ತಗೋದ ಸ್ಕ್ಯಾನ್ ಮಾಡಿ ನೋಡೋಣ ಎಲ್ಲ ಗೂಗಲಲ್ಲಿ. ಮಾತ್ರ ಏನೇ ಆಗಲಿ ಪೀಸ್ ಆಗೈತೆ ಜಾಗ. ಪೀಸ್ ಪೀಸ್ ಅನ್ನ ರೋಹಿಣಿ, ಪೀಸ್. ಯಾರಿದು ಯಾರಿದು ಯಾರಿದು? ಹಾಂ, ಬೆಂಗಳೂರಿಂದ ಸುಮಾರು 160 ಕಿಲೋಮೀಟರ್ಸ್ ಆಗ್ಬೋದು. ನೋಡಿದ್ರೆ ಇಂಥ ಸುಂದರವಾದ ಪ್ಲೇಸ್ ನಿಮಗೆ ಕಾಣ ಸಿಗುತ್ತೆ. ನಿನ್ನ ಮನಸ್ಸಲ್ಲಿ ಏನಾದರೂ ಹೇಳ್ಕೊಂಡು ಅದನ್ನು ತಿರ್ಗಿಸಿದ್ರೆ 3 ಸತಿ ಅದಾಗುತ್ತೆ ಅನ್ನೋದು ಇಲ್ಲಿ ಪದ್ಧತಿ, ನಂಬಿಕೆ. ನಿನ್ನ ಮನಸ್ಸಲ್ಲಿ ಏನಾದ್ರು ಇದ್ದರೆ 3 ಸಲ ನೆನೆಸ್ಕೊಂಡು 3 ರೌಂಡ್ ಹಾಕು ಅಷ್ಟೇ, ಇನ್ನೇನಿಲ್ಲ. ಅಷ್ಟೇ, ಇನ್ನೇನಿಲ್ಲ. ಹೋಗ್ಬೇಕು, ನಿಂತ್ಕೋಬಾರ್ದು. ಏನಾದರೂ ಆಗಬೇಕಂದ್ರೆ ನಿನ್ನ ಮನಸ್ಸಲ್ಲಿ ನೆನೆಸ್ಕೊಂಡು 3 ಸತಿ ಸುತ್ತಿದ್ರೆ ಅದಾಗುತ್ತೆ ಅನ್ನೋದು ನಂಬಿಕೆ ಇಲ್ಲಿ ಜನಗಳಿಗೆ. ನೋಡಿ, ಇಲ್ಲಿ ಬರ್ದಿರೋದು ಬೌದ್ಧ ಧರ್ಮದಲ್ಲಿ ಸಾಮಾನ್ಯವಾಗಿ ಹೇಳೋವಂಥ ಮಂತ್ರ ಓಂ ಅಮಿದೇವ ಹಿರೀಂ ಅಂತ ಹೇಳೋದು ಸಾಮಾನ್ಯವಾಗಿ ಹೇಳೋವಂಥ ಮಂತ್ರ ಅಂತ ಗೂಗಲ್ ಟ್ರಾನ್ಸ್ಲೇಷನ್ ತೋರಿಸ್ತಾ ಇದೆ. ಬಟ್ ಇದೇನು ಅಂತ ಗೊತ್ತಾಗ್ತಾಯಿಲ್ಲ. ಇದು ಕರೆಕ್ಟು. ಬೌದ್ಧ ಧರ್ಮದಲ್ಲಿ ಇರೋ ಮೇಯ್ನ್ ಲೀಡರ್ಗಳು ನೋಡಿ ಮೇಲ್ಗಡೆ ಅವ್ರದ್ದು ಒಳಗಡೆ ಸ್ಟ್ಯಾಚು ಇದೆ. ಆ ಸ್ಟ್ಯಾಚು ಕಾಣಿಸ್ತಾ ಇದೆಯಾ? ಆ ಸ್ಟ್ಯಾಚು ಒಳಗಡೆ ಅವರ ಸಮಾಧಿ ಇದು. ಒಬ್ಬೊಬ್ರದ್ದು ಮೇನ್ ಲೀಡರ್ ಯಾರು ಇರ್ತಾರೋ ಅವ್ರದ್ದೆಲ್ಲ ಸಮಾಧಿ. ಈ ಥರ ಸುಮಾರು ಒಂದು 4-5 ಕಡೆ ಮಾಡಿದ್ದಾರೆ ಇದೇ ಥರ. ಇದೇನು ಮುಖ್ಯ ದ್ವಾರ ನೋಡ್ತಾ ಇದ್ದೀರಾ? ಇದು ಗೋಲ್ಡನ್ ಟೆಂಪಲ್ದು ಮಾಡಲ್ ಥರ ಬೈಲ್ಕುಪ್ಪೆ ಅದೇ ಥರ ಮಾಡಲ್ಲಿ ಇಲ್ಲೈತೆ. ಅದನ್ನೇ ಇಲ್ಲಿ ನಿರ್ಮಾಣ ಮಾಡಿರೋದು. ಎಂಟ್ರೆನ್ಸ್ ಇದು. ಒಳಗಡೆ ಹೋಗಿ ನೋಡೋಣ ಇವಾಗ. ಎಲ್ಲ ಕಡೆ ಇಷ್ಟ ಆಗೋದೇನೆಂದರೆ ಎಲ್ಲ ಕಡೆ ಸೈಲೆಂಟಾಗಿ ಪೀಸಾಗೆ ಗಾರ್ಡನ್ ಇರುತ್ತೆ ಮುಂದೆ. ಆಮೇಲೆ ಒಳಗಡೆ ಹೋದ್ಮೇಲೆ ಟೆಂಪಲ್ ಇರುತ್ತೆ. ತುಂಬ ಚೆನ್ನಾಗೈತೆ ಎಲ್ಲ. ಇಷ್ಟು ದೂರ ಬಂದಿರೋದಕ್ಕೂ ವಾತಾವರಣಕ್ಕೆ ಸಾರ್ಥಕ. ನರಿ ಥರ ಇರೋ ನಾಯಿನ ಇದು? ಹಸ್ಕಿ ಡಾಗ್ತಾನೆ ಅದು. ಹಾಂ, ಫಾಕ್ಸ್ ಕಮ್ ಡಾಗ. ಏನು ಹೇಳ್ತಾ? ಟೆಂಪಲ್ ಕ್ಲೋಸ್ ಆಗಿದೆ ಬಟ್ ನೋಡೋಕೆ ಸಖತ್ತಾಗೈತೆ. ಮಸ್ತ್ ಮಜಾ ಮಾಡು ರೋಹಿಣಿ. ಬಿದೈಕ್ಯಾ ಜಾರ್ ಸ್ಕಿಡ್ ಆಗುತ್ತೆ ರೋಹಿಣಿ. ಅಲ್ಲೋಡಲ್ಲಿ ಕಾಲಿ ಹಂಗೆ ಗುಂಡು ಬೇಡ, ಸುಮ್ಮನೆ ಬೇಡ. ಟೆಂಪಲ್ ಆದಮೇಲೆ ಹಂಗೆ ಬರ್ಬೇಕಾದ್ರೆ ಟೈಮ್ ಇದ್ರೆ ಬೇಕಾದ್ರೆ ಬ್ಲಫು ಶಿಂಷಾ ನೋಡ್ಕೊ ಬರ್ಬೋದು. ನಾವು ಇವಾಗ ಬಂದಿದ್ದೀವಿ ಗಗನ್ ಚುಕ್ಕಿಗೆ. ಬರೋ ಚುಕ್ಕಿ ಸುಮಾರು ಸತಿ ನೋಡಿದ್ದೀವಿ. ಗಗನ್ ಚುಕ್ಕಿ ತುಂಬ ವರ್ಷ ಆಗಿತ್ತು ನೋಡಿ. ನೋಡೋಣ ಹೆಂಗಿರುತ್ತೆ ಅಂತ ಬರ್ತಾಯಿದ್ದೀವಿ ಇವಾಗ.
ಸಂಡೇ ಇರೋದ್ರಿಂದ ವೆಹಿಕಲ್ಸ್ ಎಲ್ಲ ಜಾಸ್ತಿ, ಸಿಕ್ಕಾಪಟ್ಟೆ ವೆಹಿಕಲ್ಸ್. ನೋಡೋಣ ಹೆಂಗಿರುತ್ತೆ ವ್ಯೂ. ಮಾತ್ರ ಸಗದಾಗಿರುತ್ತೆ, ತೋರಿಸ್ತೀನಿ ರೀ ಮುಂದೆ ಯಾವ ಥರ ಕಾಣಿಸುತ್ತೆ ವ್ಯೂ ಅಂತ. ಏನ್ರಿ ಬೆಂಗಳೂರು, ಮೈಸೂರು, ಮಳವಳ್ಳಿ ಜನ ಎಲ್ಲ ಇಲ್ಲೇ ಅವರಲ್ಲಪ್ಪ. ಮಳೆ ಬರ್ತಾಯಿದ್ರೆ ಇಷ್ಟೊಂದು ಜನ ಅವರೇ. ಸಂಡೇ ಎಷ್ಟು ಬಂದರು ಅಂದರೆ ಇದೇ ಕತೆ. ಪಾರ್ಕಿಂಗ್ ಜಾಗ ಸಿಗ್ತದ ಇಲ್ಲಿ? ಸಿಕ್ಬಿಟ್ರೆ ಸಾಕು, ಸಿಗುತ್ತೆ ಜಾಗ ಐತೆ. ಸ್ವಲ್ಪ ಹಿಂದೆ ಹೋಗೋಣ. ಸೂಪರ್ ಅಣ್ಣ. ಹಾಂ ಇಲ್ಲಿ ಹಾಕ್ಬಿಡು ಪಾರ್ಕಿಂಗ್. ಇಲ್ಲೇ ಹಾಕ್ಬಿಡು, ಒಳ್ಳೆ ಜಾಗ ಸಿಗ್ತವೆ. ಪಾರ್ಕಿಂಗ್ ಓಡಿ ಹೇಳ್ತೀನಿ. ಯಾರು ಇದು? ಗುಬ್ಬಚ್ಚಿ ಎಲ್ಲೋಯ್ತಯ್ಯ ಗುಬ್ಬಚ್ಚಿ? ಎಲ್ಲೋಯ್ತಯ್ಯ? ಫಾಲ್ಸ್ ಹೋಯ್ತಯ್ಯ? ಫಾಲ್ಸ್ ನೋಡೋಕ್ಕೆ ಗಗನ್ ಚುಕ್ಕಿ ಫಾಲ್ಸ್ ನೋಡಕ್ಕೆ ಹೋಯ್ತಯ್ಯ? ಏನಾಗಲ್ಲ ನಡಿಯಪ್ಪ, ಮಳೆ ಬರ್ತಾಯಿದೆ. ಗಗನ ಚುಕ್ಕಿ ಬರ ಚುಕ್ಕಿಗೆ ನೀವು ವಿಸಿಟ್ ಮಾಡಬೇಕಂತಿದ್ರೆ ಇದು ಬೆಸ್ಟ್ ಟೈಮ್ ನಿಮಗೆ. ನೋಡಿ ಎಷ್ಟು ಸಖತ್ತಾಗಿದೆ ನೀರು, ಲೈಟಾಗಿ ಮಳೆನೂ ಬರ್ತಾ ಇದೆ. ಇವತ್ತಂತೂ ಸೂಪರ್. ಜನ ನೋಡಿ ಎಷ್ಟಿದ್ದಾರೆ, ಸಿಕ್ಕಾಪಟ್ಟೆ ಜನ. ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ನೀರು ಜಾಸ್ತಿ ಇರೋದ್ರಿಂದ ಫುಲ್ ಕೆಳಗಡೆ ಬಿಡ್ತಾಯಿದ್ರು ಮೊದಲು, ಇವಾಗೆಲ್ಲ ಬಿಡಲ್ಲ. ನೋಡಿ ಹೆಂಗಿದೆ. ಟಿಬೆಟಿಯನ್ ಟೆಂಪಲ್ ವಿಸಿಟ್ ಮಾಡಿ. ನಿಮಗೇನಾದರೂ ಟೈಮ್ ಇತ್ತು ಅಂದರೆ ಗಗನ ಚುಕ್ಕಿ ಬರ ಚುಕ್ಕಿನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಒಳ್ಳೆ ಮೀನು ಹಾಕ್ತಾರೆ, ಸ್ನ್ಯಾಕ್ಸು, ಮೀನು ಫ್ರೈ ಸಿಗುತ್ತೆ. ಅಂತ ಇದ್ದೀನಿ. ಒನ್ ಡೇ ಟ್ರಿಪ್ಗೆಲ್ಲ ಬಾಯ್ ಮಾಡ್ಬಿಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಬಾಯ್.